ಅಶೋಕ್ ಅವರೇ, ಈಗ ನಿರ್ಮಾಪಕ ಸಂಘದ ಅಧ್ಯಕ್ಷ ಮುನಿರತ್ನ ಅವರೊಂದು ಹೇಳಿಕೆಯನ್ನು ನೀಡಿದರು. ಬಹುಶಃ ನಿರ್ಮಾಪಕರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ನಿರ್ಮಾಪಕರನ್ನ ಹೇಗೆಲ್ಲ ಹಿಂಡ್ತಾ ಇದ್ದಾರೆ ಕಲಾವಿದರು ಮತ್ತು ಕಾರ್ಮಿಕರು ಸೇರಿಕೊಂಡು ಅನ್ನೋದನ್ನು ಆಕ್ರೋಶಭರಿತವಾಗಿ ಅವ್ರ ಮನಸ್ಸಲ್ಲಿದ್ದನ್ನು ಬಿಚ್ಚಿ ಮೊನ್ನೆ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಹೇಳ್ಕೊಂಡ್ರು ಅವರು ಅವರ ಮನಸ್ಸಿನ ಆ ಬೇಗುದಿಯನ್ನು. ತಾವು ಅದಕ್ಕೆ ಏನು ಹೇಳ್ತೀರಿ? ಅವ್ರು ಹೇಳಿದ ತಪ್ಪು ಅಂತೀರಿ? ಅಲ್ಲ, ನಾನೀಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣಾ ಪ್ರಚಾರಕ್ಕೆ ಉತ್ತರ ಕರ್ನಾಟಕದ ಪ್ರವಾಸ ಮಾಡಿ ನಿನ್ನೆ ಬಂದೆ, ಹಾವೇರಿಯಿಂದ. ಹಾಗಾಗಿ ನನಗೆ ಈಗ ಅಂಬರೀಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಟ್ಟೆ, ಅವರು ಇಲ್ಲ, ಊರಲ್ಲಿಲ್ಲ. ಸೊ ಪತ್ರ ಬಂದಿದೆ, ಅದನ್ನ ಒಂದು ಸಭೆ ಕರೆದು, ನಮ್ಮ ಕಾರ್ಮಿಕರ ಒಕ್ಕೂಟದ ಸಭೆಗೆ ಕರೆದು ಎಲ್ಲರ ಅಭಿಪ್ರಾಯ ತಗೊಂಡು ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ಬೇಕಾಗತ್ತೆ. ಮುನಿರತ್ನ ಅವರು ಮೊದಲನೇ ಸಾರಿ ಈ ರೀತಿ ಮಾತಾಡಿದ್ದಲ್ಲ, ಅವರು ತುಂಬಾ ಸಾರಿ ಹೀಗೆ ಮಾತಾಡ್ತಾರೆ. ಕಾರ್ಮಿಕರ ಪರವಾಗಿ, ಕಾರ್ಮಿಕರ ವಿರುದ್ಧ, ಕಲಾವಿದರ ವಿರುದ್ಧ ಅವರು ಈ ರೀತಿ ಮಾತಾಡ್ತಾ ಇರೋದು ಮೊದಲನೇ ಸಾರಿ ಅಲ್ಲ. ಹಾಗಾಗಿ ನಮ್ಮ ಕಾರ್ಮಿಕರಿಗೂ ನೋವಾಗಿದೆ ಅವ್ರ ಮಾತಿಂದ. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ತಗೊಳ್ಳೋದಕ್ಕಿಂತ ಹೆಚ್ಚಿಗೆ ನಾವು ತಗೋತೀವಿ ಅಂತ ಹೇಳ್ತಾರೆ. ಅಷ್ಟೊಂದು ಹಣ ತಗೊಳ್ಳೋಂಗಿದ್ರೆ ನಮ್ಮವರೆಲ್ಲ ಹೆಚ್ಚಿನ ಭಾಗ ಜನ ಸ್ಲಮ್ ಏರಿಯಾಗಳಲ್ಲಿ ವಾಸ ಮಾಡ್ಬೇಕಾಗಿರ್ಲಿಲ್ಲ. ಅವ್ರ ಕಷ್ಟ ಸುಖನ ಇವ್ರು ಅರ್ಥ ಮಾಡ್ಕೋಬೇಕು. ನಾನು ಆ ಸಭೆ ನಂತರ ನಿಮಗೆ ಸ್ಪಷ್ಟವಾಗಿ ಉತ್ತರ ಕೊಡಬಲ್ಲೆ ಹಮೀದ್. ಅಲ್ಲ ಅಶೋಕ್, ಮುನಿರತ್ನ ಅವ್ರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ ಅಥವಾ ಸರಿನಾ ಅದನ್ನ ಕೇಳಿದೆ ನಾನು. ಇಲ್ಲ, ಅವ್ರು ಆ ರೀತಿ ಮಾತಾಡೋದು ತಪ್ಪು. ಬಹಿರಂಗವಾಗಿ ಆ ತರ ಮಾತಾಡಬಾರ್ದು. ಏನೇ ಇದ್ರು ಕಲಾವಿದರ ಸಂಘ ಇದೆ, ಕಾರ್ಮಿಕರ ಒಕ್ಕೂಟ ಇರುತ್ತೆ, ನಿರ್ದೇಶಕರ ಸಂಘ ಇರುತ್ತೆ, ಎಲ್ಲ ಸಂಘ ಸಂಸ್ಥೆ. ಅವರು ಒಂದು ಸಂಘದ ಅಧ್ಯಕ್ಷರಾಗಿರೋದ್ರಿಂದ, ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಹೀಗೆ ಬಹಿರಂಗವಾಗಿ ಮಾತಾಡೋದು ತಪ್ಪು ಅಂತ ನನಗನ್ಸುತ್ತೆ. ಅವ್ರು ನೇರವಾಗಿ ಒಂದು ಮಾತನ್ನು ಹೇಳಿದ್ರು, ನಿರ್ಮಾಪಕ ಉಳಿದ್ರೆ ಮತ್ತೆ ಇದ್ರಷ್ಟೇ ಕಾರ್ಮಿಕರು, ಚಿತ್ರರಂಗ ಉಳಿದ ಎಲ್ಲವೂ ಕೂಡ. ಆದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲ ಎಷ್ಟೆಷ್ಟು ಅನ್ನೋದನ್ನಷ್ಟೇ ನೋಡ್ತಾರೆ ಹೊರತು ನಿರ್ಮಾಪಕನ ವಿಚಾರದಲ್ಲಿ ಕೊನೆಯವರೆಗೂ ಯಾರು ಕೂಡ ನಿಲ್ಲೋದೇ ಇಲ್ಲ. ಹಾಗಾದರೆ ನಿರ್ಮಾಪಕನಿಗೆ ಮಾತ್ರ ಬೇಕಾ ಚಿತ್ರರಂಗ? ಉಳಿದವ್ರಿಗೆ ಯಾರಿಗೂ ಅಗತ್ಯ ಇಲ್ವಾ? ಅವರ ಜೇಬೆಷ್ಟು ಅಷ್ಟು ತುಂಬಿಸ್ಕೊಂಡು ಜಾಗ ಖಾಲಿ ಮಾಡ್ತಾರೆ, ನಿರ್ಮಾಪಕರ ಜೊತೆ ನಿಲ್ಲೋದೇ ಇಲ್ಲ ಅಂತ. ನಿರ್ಮಾಪಕರ ಹಿತರಕ್ಷಣೆಯ ಬಗ್ಗೆ ಮುನಿರತ್ನ ಅವರಿಗೆ ಕಳಕಳಿ ಇದ್ದಿದ್ರೆ ಅವರು ಈ ರೀತಿ ಮೊದಲಿಂದಾಗಿ ಮಾತಾಡಲೇಬಾರದು. ಎಲ್ಲರ ಜೊತೆ ಸೌಹಾರ್ದಯುತವಾದ ಸಂಬಂಧ ಇಟ್ಕೊಂಡು ಕಲಾವಿದರ ಜೊತೆ, ಕಾರ್ಮಿಕರ ಜೊತೆ, ತಂತ್ರಜ್ಞರ ಜೊತೆ ನಿರ್ಮಾಪಕರ ಹಿತರಕ್ಷಣೆ ಮಾಡಬೇಕೇ ವಿನಃ ಈ ರೀತಿ ಬಹಿರಂಗವಾಗಿ ಆರೋಪಗಳನ್ನ ಮಾಡಿದ್ರೆ ವಾತಾವರಣ ಕೆಡುತ್ತೆ, ಇನ್ನೂ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತೆ. ಸರ್, ಈಗ ಹೇಳಿಕೆ ಕೊಟ್ಟಿದಾರಲ್ಲ, ಏನ್ ನಿಲುವು ಇರ್ಬೋದು ನಿಮ್ದು ಅಶೋಕ್? ಸರ್, ನಾನು ಅಂಬರೀಷ್ ಅವ್ರ ಜೊತೆ ಒಂದ್ಸಾರಿ ಮಾತಾಡ್ಬೇಕಾಗುತ್ತೆ, ನಿರ್ದೇಶಕರ ಸಂಘದ ಅಧ್ಯಕ್ಷ ಜೊತೆ ಮಾತಾಡ್ಬೇಕಾಗುತ್ತೆ. ಸೊ ಹೀಗಾಗಿ ಆಫ್ ದಿ ಕಫ್ ನಾನು ರಿಯಾಕ್ಷನ್ ಕೊಡಕ್ ಆಗಲ್ಲ ಹಮೀದ್. ಹಾಗಾದ್ರೆ ಯಾವಾಗ ಸಭೆ ಸೇರ್ತಾ ಇದ್ರಿ? ನಮಗೆ ಒಂದ್ 2 ದಿನ ಸಮಯ ಬೇಕಾಗುತ್ತೆ. ಇವರು ಅಂಬರೀಷ್ ಅವರು 2 ದಿನದಲ್ಲಿ ಬರ್ತಾರಂತೆ, ಆವಾಗ ಸಭೆ ಸೇರ್ತೀವಿ ಹಮೀದ್. ನಿರ್ಮಾಪಕರ ಸಂಘ ಇವತ್ತೇ ಸಭೆ ಸೇರ್ತಾ ಇದೆ ಸಂಜೆ 4 ಗಂಟೆಗೆ. ಹೌದು, ನನಗೂ ಗೊತ್ತಾಯ್ತು. ಅವ್ರಿಗೆ ಅಸಹಕಾರ ಕೊಡಬೇಕು ಯೋಗೀಶ್ ಅವ್ರಿಗೆ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಅದು ಯಾವ ರೀತಿ ಅಸಹಕಾರ, ಏನ್ ಮಾಡ್ಬೇಕು ಅಂತ ನಾನು ಅಂಬರೀಷ್ ಅವ್ರ ಹತ್ರ ಮಾತಾಡ್ಬೇಕಾಗಿದೆ. ಯೋಗಿ ಅವರ ರಿಯಾಕ್ಷನ್ ಬಗ್ಗೆ ತಾವೇನ್ ಹೇಳ್ತೀರಿ? ಅಲ್ಲ, ಇನ್ನು ಹುಡುಗು ಅಲ್ವಾ, ಬಿಸಿ ರಕ್ತ, ಆತ ಹೇಳಿರೋದ್ರಲ್ಲೂ ತಪ್ಪೇನಿಲ್ಲ. ಹಾಗಾಗಿ ಇದನ್ನ ನಾವು ಕೂತ್ಕೊಂಡು ಬಗೆಹರಿಸ್ಕೋಬೇಕು ವಿನಃ ಇದು ದೊಡ್ಡದಾಗಿ ಬಿಡಬಾರದು ಹಮೀದ್. ಬಗೆಹರಿತಾ ಅನಿಸುತ್ತಾ ನಿಮ್ಗೆ ಅಶೋಕ್? ಮಾಡ್ತೀವಿ ಅಶೋಕ್. ಹೊಸದೇನಲ್ವಲ್ಲ ಇದು, ಬಹಳ ದಿವಸಗಳಿಂದ ನೀವು ನೋಡ್ತಾ ಇದೀರಿ, ನಾವು ನೋಡ್ತಾ ಇದೀವಿ. ಇಲ್ಲ, ಮಾಡ್ಲೇಬೇಕಾಗಿದೆ, ಸಮಯ ಬಂದಿದೆ. ಅಂಬರೀಷ್ ಅವ್ರು ಬರ್ಲಿ, ಅಮ್ಮ ಹತ್ರ ಮಾತಾಡ್ತೀನಿ. ಸಮಸ್ಯೆಯ ಮೂಲ ಎಲ್ಲಿದೆ ಅನ್ಸುತ್ತೆ ನಿಮ್ಗೆ? ಈಗೋ, ಎಲ್ಲರಲ್ಲೂ ಈಗೋ ಇದೆ ಅಷ್ಟೇ. ಆ ಈಗೋ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ರಮುಖವಾಗಿ ಯಾರಲ್ಲಿ ಇದೆ ಅದು? ಎಲ್ಲರಲ್ಲೂ ಇದೆ ಹಮೀದ್. ಎಲ್ಲರಲ್ಲೂ ಇದೆ ಅಂತೀರಿ? ಇದೆ. ರೈಟ್. ನಿರ್ಮಾಪಕರ ಸಂಘ ಇವತ್ತಿನ ಸಭೆ ಬಗ್ಗೆ ತಾವೇನ್ ಹೇಳ್ತೀರಿ? ನಿರ್ಮಾಪಕರಿಗೆ ಏನ್ ಹೇಳಕ್ ಬಯಸ್ತೀರಿ ತಾವು? ಇಲ್ಲ, ಎಲ್ಲರೂ ಸಂಯಮ ವಹಿಸೋಣ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ, ಒಬ್ಬರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ನಾಳೆ ಆ ನಿರ್ಮಾಪಕ ತೊಂದರೆ ಆಗುತ್ತಲ್ವ. ಅವ್ರ ಪೂಜೆ ಕಳಿಸ್ಬೇಡಿ, ಅವ್ರ ಶೂಟಿಂಗ್ ಕಳಿಸ್ಬೇಡಿ ಅಂತ ಹೇಳಿದ್ರೆ ಪಾಪ ಆ ನಿರ್ಮಾಪಕ ಎಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ, ಅವನು ತೊಂದರೆ ಆಗುತ್ತಲ್ವಾ. ಸೊ ಹಾಗಾಗಿ ಇದನ್ನು ಕೂತ್ಕೊಂಡೇ ಬಗೆಹರಿಸ್ಕೋಬೇಕು ಹಮೀದ್. ರೈಟ್, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್. ರೈಟ್, ಇದಿಷ್ಟು ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಅವರ ಮಾತು. ಈಗಾಗಲೇ ನಿರ್ಮಾಪಕರ ಸಂಘದಿಂದ ಅವ್ರಿಗೂ ಕೂಡ ಪತ್ರ ತಲುಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಲಾವಿದರ ಸಂಘದ ಅಧ್ಯಕ್ಷ ಅಂಬರೀಷ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಇವರ ಜೊತೆ ಎಲ್ಲ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಮಾತುಕತೆ ನಡೆಸೋದಾಗಿ ಅಶೋಕ್ ತಿಳಿಸಿದರು. ಈಗ ನಮ್ಮ ಪ್ರತಿನಿಧಿ ಅಶೋಕ್ ಸಂಪರ್ಕ. ಅಶೋಕ್, ಇವತ್ತಿನ ಸಂಜೆ ನಿರ್ಮಾಪಕರ ಸಂಘದ ಸಭೆ ಎಷ್ಟೊತ್ತಿಗೆ ನಡೀತಾ ಇದೆ? ಜೊತೆಗೆ ಏನು ಚರ್ಚೆ ಆಗ್ಬೋದು ಪ್ರಮುಖವಾಗಲ್ಲಿ? ಅಮಿತ್, ಭಾಳ ಪ್ರಮುಖವಾಗಿ ಈಗಾಗಲೇ ಅಶೋಕ್ ಸಹ ಹೇಳಿದರು, ಅಂದರೆ ಸಾಕಷ್ಟು ಬಾರಿ ಮುನಿರತ್ನ ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕಲಾವಿದರ ವಿರುದ್ಧ, ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ವಿರುದ್ಧ ಕೊಡ್ತಾನೆ ಇರ್ತಾರೆ ಅನ್ನುವಂಥದ್ದು. ಈಗ ಯೋಗಿ ಅವರು ನಿರ್ಮಾಪಕರ ಸಂಘದ ಅಧ್ಯಕ್ಷರ ವಿರುದ್ಧ ಕೊಟ್ಟಂತಹ ಹೇಳಿಕೆ ಏನಿದೆ,
ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ನಿರ್ಮಾಪಕರ ಸಂಘ 4 ಗಂಟೆಗೆ ಒಂದು ಸಭೆಯನ್ನು ಕರೆದಿದೆ, ತುರ್ತು ಸಭೆಯನ್ನು ಕರೆದಿದೆ. ಸೊ ಅಲ್ಲಿ ಯೋಗಿಯ ವಿರುದ್ಧ ಯಾವ ರೀತಿಯಾದಂಥ ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಅವರು ಆಲೋಚನೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಯೋಗಿಯ ಈ ಹೇಳಿಕೆ ಏನಿತ್ತು ಅಂದರೆ ನಿರ್ಮಾಪಕರ ಸಂಘದ ಅಧ್ಯಕ್ಷರ ವಿರುದ್ಧ ಯೋಗಿ ಏನು ಹೇಳಿಕೆಯನ್ನು ನೀಡಿದರು, ಯೋಗಿಯ ಬೆನ್ನಿಗೆ ಯಾವ ಕಲಾವಿದರು ನಿಲ್ತಾರೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಕುತೂಹಲಕಾರಿ ಬೆಳವಣಿಗೆಗಳು ಈಗ ನಡೀತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ 2 ಕಣ್ಣುಗಳು ಅಂತ ಹೇಳ್ಬೋದು. ಒಂದು ನಿರ್ಮಾಪಕರು ಸಿನಿಮಾಗೆ ಹಣವನ್ನು ಹೂಡ್ತಕ್ಕಂಥವ್ರು, ಇನ್ನೊಂದು ಕಡೆ ಇಡೀ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿರ್ತಕ್ಕಂಥವ್ರು ನಾಯಕ ನಟರು. ಸೊ ಹಾಗಾಗಿ ಇವರಿಬ್ಬರ ನಡುವಿನ ಈ ಸಂಘರ್ಷಕ್ಕೆ ಯಾವ ರೀತಿಯಾದಂಥ ತಿರುವು ಸಿಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ. ಮತ್ತು ನಿರ್ಮಾಪಕರ ಸಂಘ ಕಾರ್ಮಿಕರ ಒಕ್ಕೂಟಕ್ಕೆ ಏನು ಪತ್ರವನ್ನು ಬರೆದಿದೆ, ಯೋಗಿಗೆ ಅಸಹಕಾರವನ್ನು ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಏನು ಪತ್ರವನ್ನು ಬರೆದಿದೆ, ಆ ವಿಷಯವಾಗಿ ಕಾರ್ಮಿಕರ ಒಕ್ಕೂಟ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅಶೋಕ್ ಅವರು ಈಗಾಗಲೇ ಹೇಳಿದ್ರು. ಓಕೆ ಅಶೋಕ್, ಥ್ಯಾಂಕ್ ಯು ಅಶೋಕ್. ಬಹುಶಃ ಇವತ್ತು ಸಂಜೆ ನಿರ್ಮಾಪಕರ ಸಂಘದಿಂದ ಸಭೆ ಕರೆಯಲಾಗಿದೆ, ಅದರ ಜೊತೆಗೆ ಕಾರ್ಮಿಕರ ಒಕ್ಕೂಟದ ಸಭೆ ಕೂಡ ನಡೀತಾ ಇದೆ. ಬಹುಶಃ ಅವತ್ತು ನಮ್ಮ ಕಾರ್ಯಕ್ರಮದಲ್ಲಿ, ನಾರಾಯಣ ನಿರ್ಗಮನ ಕಾರ್ಯಕ್ರಮದಲ್ಲಿ ಕೇವಲ ಮುನಿರತ್ನ ಅಷ್ಟೇ ಅಲ್ಲ, ಅದಕ್ಕೆ ಮೊದಲು ಗಣೇಶನ ನಿರ್ಮಾಪಕ ಮಾತಾಡಿದರು, ಆನಂತರ ಕೆ ಮಂಜು ಕೂಡ ಮಾತಾಡಿದರು. ಎಲ್ಲ ನಿರ್ಮಾಪಕರುಗಳು ಕೂಡ ಅದೇ ಹೇಳಿದ್ದು, ಚಿತ್ರರಂಗದಲ್ಲಿ ನಿರ್ಮಾಪಕರು ಚೆನ್ನಾಗಿಲ್ಲ, ಉಳಿದವರೆಲ್ಲ ಚೆನ್ನಾಗಿದ್ದಾರೆ ಅನ್ನೋದು. ಅಂದರೆ ಯಾವೊಬ್ಬ ನಿರ್ಮಾಪಕ ಚೆನ್ನಾಗಿದ್ದಾನೆ ತೋರಿಸಿ ಅನ್ನೋ ಮಾತನ್ನು ಕೂಡ ಮುನಿರತ್ನ ಹೇಳ್ತಾ ಇದ್ರು, ಕೆ ಮಂಜು ಕೂಡ ಹೇಳ್ತಾ ಇದ್ರು, ಸಮಸ್ಯೆಯಲ್ಲಿ ಸುಡಿಯಲಿದ್ದೀವಿ ನಾವು, ನಮಗೆ ಯಾರ ಸಹಕಾರ ಸಿಗ್ತಾ ಇಲ್ಲ ಅನ್ನೋದು. ಬಹುಶಃ ಮತ್ತೊಮ್ಮೆ ಮುನಿರತ್ನ ಅವತ್ತು ಕಾರ್ಯಕ್ರಮದಲ್ಲಿ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ಒಬ್ಬ ನಾಯಕ ನಟ 30 ಲಕ್ಷ ತಗೊಂಡ್ರೆ ಚಿತ್ರರಂಗ ಉದ್ಧಾರ ಆಗತ್ತೆ. 3 ಕೋಟಿ ಕೇಳಿದಾಗ ಎಲ್ಲಿಂದ ಉದ್ಧಾರ ಆಗತ್ತೆ? ಒಬ್ಬ ನಾಯಕನ ನಟನ ಜೊತೆ 5 ಜನ ಅಸಿಸ್ಟೆಂಟ್ಗಳು ಬರ್ತಾರೆ, ಅವ್ರನ್ನ ಮೆಚ್ಚಿಸೋದಕ್ಕೆ 4,000 ಕೊಡು, 5,000 ಕೊಡು ಅಂತ ಹೇಳ್ತಾರೆ. ಒಂದ್ ಹೀರೋಯಿನ್ ಬರ್ತಾಳೆ, ಅವಳಿಗೊಂದು ಕ್ಯಾರವ್ಯಾನ್ ಕೊಡಬೇಕು. ಎಲ್ಲ ಹೆಚ್ಚಾಗಿ ನಮ್ಮ ಮೇಲೆ ಬೀಳ್ತಾ ಇರೋದು ನಿರ್ಮಾಪಕನ್ನ ಹಾಕೊಂಡು ದೇಹದಲ್ಲಿ ಕಡೆ ಪಕ್ಷ ಒಂದ್ ಮನುಷ್ಯನ್ಗೆ 5 ಲೀಟರ್ ರಕ್ತ ಇರುತ್ತಂತೆ. ಒಂದು 4 ಲೀಟರ್ ರಕ್ತನ ಕಿತ್ಕೊಂಡ್ಬಿಟ್ಟು 1 ಲೀಟರ್ ಬಿಟ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಬದುಕ್ಬೋದು. ಅದ್ರನ್ನು ಕಿತ್ಕೊಂತಾ ಇದ್ದಾರೆ. ಕಲಾವಿದ್ರೆ ಅಂತಲ್ಲ, ಒಂದು ಕಾರ್ಮಿಕರು ಇವತ್ತು ಅವ್ರು ತಗೊಳ್ಳೋ ಪೇಮೆಂಟ್ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ತಗೊಳ್ಳೋದಿಲ್ಲ. ಒಂದು ನಿರ್ಮಾಪಕ ಅನ್ನೋನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದಾರೆ ಅಂದ್ರೆ, ಅವ್ರ ಜೋಬುಗಳೇ ಬೇಕಾಗಿಲ್ಲ ಅವ್ರಿಗೆ, ನಿರ್ಮಾಪಕನೇ ಅವ್ರ ಜೋಬು. ಒಂದು ಸರಿ ಮಾಡಕ್ ಪ್ರಯತ್ನ ಮಾಡೋಣ, ಇಲ್ಲ ಅಂದ್ರೆ ನಮ್ಮ ಜೊತೆ ಇವ್ರನ್ನು ಸೇರ್ಸ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ಬಿಡೋಣ. ಸಾರ್ ಇವತ್ತು ಲೈವ್ ಅಲ್ಲಿ ಹೇಳ್ತಾ ಇದೀನಿ, ಒಂದು ಪದ ಕರ್ನಾಟಕದ ಜನತೆ ನೋಡ್ತಾ ಇರ್ತಾರೆ. ಒಂದು ನಿರ್ಮಾಪಕನ ಕೇಳದೆ ಇರುವಂತ ವಸ್ತು ಹೆಣ್ಮಕ್ಳು ನಮ್ಮ ತಾಯಂದಿರು ತಪ್ಪು ತಿಳ್ಕೋಬಾರ್ದು. ನಿರ್ಮಾಪಕನ ಹತ್ರ ಕೇಳದೆ ಇರೋದು ಒಂದೇ ವಸ್ತು, ಒಂದು ಕಾಂಡಮ್ ಒಂದು ಕೇಳ್ತಾ ಇಲ್ಲ ಸರ್. ಇನ್ನು ಯಾವ್ದು ನಮ್ಮನ್ನು ಬಿಟ್ಟಿದ್ದಾರೆ ಹೇಳಿ ಸರ್? ಇವರು ಮನುಷ್ಯರ ಸರ್? ಇವರು ಏನ್ ಹಾಕೊಂಡು ನಿರ್ಮಾಪಕನ ಅಂಗ ಹಿಂಡಿ ಸಾಯಿಸೋದು? 1.5 ಕೋಟಿ ಕೊಡು, 2 ಕೋಟಿ ಕೊಡು, 3 ಕೋಟಿ ಕೊಡು, ಇವ್ರ ಯೋಗ್ಯತೆಗೆ 40% ಕಲೆಕ್ಷನ್ ಬರ್ತಾ ಇಲ್ಲ. ಅವ್ರು ತಿಳ್ಕೋಬೇಕು, ನನ್ನ ಯೋಗ್ಯತೆ 40% ಇಲ್ಲಿದ್ದೀನಿ, ನಾನು 10% ರೆಮ್ಯುನರೇಷನ್ ಕೇಳಬೇಕು ಅಂತ.